2026 ಬರ್ತಾ ಇದೆ. ಹೊಸ ಅವಕಾಶಗಳು, ಹೊಸ ಸವಾಲುಗಳು, 9 ದೊಡ್ಡ ಬದಲಾವಣೆಗಳು, ಪ್ರತಿಯೊಬ್ಬರ ಜೇಬಿಗೆ ನೇರ ಹೊಡೆತ. ಜನರ ಬದುಕೆ ಬದಲಾಗ್ತಾ ಇದೆ. ಜನವರಿ 1ರಿಂದ 9 ನಿರ್ಧಾರಗಳು, 9 ಬದಲಾವಣೆಗಳು. ಜನವರಿ 1ರಿಂದ ನಿಮ್ಮ ಬ್ಯಾಂಕ್, ಮೊಬೈಲ್, ಅಡುಗೆ ಮನೆ, ವಾಹನ, ತೆರಿಗೆ, ಕ್ರೆಡಿಟ್, ಪ್ಯಾನ್, ಆಧಾರ್ ಎಲ್ಲದರ ಮೇಲೂ ಬದಲಾವಣೆಗಳು ಜಾರಿಗೆ ಬರಲಿವೆ. 2026 ಬದಲಾವಣೆಯ ಪ್ಯಾಕೇಜ್ ಜನರ ಜೀವನಕ್ಕೆ ಟ್ವಿಸ್ಟ್ ಕೊಡಲಿದೆ. ಹಾಗಾದ್ರೆ ನೀವು ರೆಡಿನಾ? ಇಲ್ಲಿ ಕಿವಿ ಕೊಟ್ಟು ಕೇಳಿ, ನಿಮ್ಮ ಜೇಬಿಗೂ ಕತ್ತರಿ ಬೀಳಬಹುದು. ನಿಮಗೂ, ನಿಮ್ಮ ಕುಟುಂಬಕ್ಕೂ ಮತ್ತು ನಿಮ್ಮ ಜೀವನಕ್ಕೂ ಹೊಸ ವರ್ಷದಲ್ಲಿ ಬರುವಂತಹ ಬದಲಾವಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಇವತ್ತಿನ ಸ್ಪೆಷಲ್ ನಲ್ಲಿ. ಪ್ರಸಕ್ತ ವರ್ಷ ಈಗ ಮುಕ್ತಾಯದ ಹಂತದಲ್ಲಿ ಬಂದಿದೆ ಹಾಗೂ 2026ರ ಪ್ರಾರಂಭಕ್ಕೆ ಇನ್ನು ಕೆಲವೇ ದಿನಗಳು ಉಳಿದಿವೆ. ಪ್ರತಿ ವರ್ಷದಂತೆ ಹೊಸ ವರ್ಷದಲ್ಲಿ ಜನವರಿ 1ರಿಂದ ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಬದಲಾವಣೆಗಳು ಜಾರಿಗೆ ಬರ್ತವೆ. ಈ ಬದಲಾವಣೆಗಳು ನೇರವಾಗಿ ಜನರ ದೈನಂದಿನ ಜೀವನ, ಖರ್ಚು ಮತ್ತು ಜೀವನ ಶೈಲಿಯ ಮೇಲೆ ಪರಿಣಾಮ ಬೀರಲಿವೆ. 2026ರ ಆರಂಭದಲ್ಲಿ ಅನೇಕ ನೀತಿಯ ನವೀಕರಣಗಳು, ತೆರಿಗೆ ಸಂಬಂಧ ಬದಲಾವಣೆಗಳು ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳ ಪ್ರಭಾವ ವ್ಯಾಪಕವಾಗಿ ಗಮನಿಸಲಾಗುತ್ತಿದೆ. ನಿರುದ್ಯೋಗ, ಬಡ್ಡಿ ದರ, ಉಪಭೋಗದ ವೆಚ್ಚ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಂತಹ ಅಂಶಗಳಲ್ಲಿ ಆಗುವ ಬದಲಾವಣೆಗಳು ಸಾರ್ವಜನಿಕರಿಗೆ ಮಹತ್ವದ್ದಾಗಿದೆ. ಸರ್ಕಾರದ ಈ ನಿರ್ಧಾರಗಳು ಸಾಮಾನ್ಯ ನಾಗರಿಕರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುವುದು ನಿರೀಕ್ಷಿಸಲಾಗಿದೆ. ಹಾಗಾದ್ರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ 1, ಕ್ರೆಡಿಟ್ ಸ್ಕೋರ್ ಅಪ್ಡೇಟ್. ಹೊಸ ವರ್ಷದಿಂದ ದೇಶದ ಕ್ರೆಡಿಟ್ ಸ್ಕೋರ್ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಜಾರಿಗೆ ಬಂದಿದೆ. ಇದುವರೆಗೂ ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳು ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಅನ್ನು ತಿಂಗಳಿಗೆ ಕೇವಲ 2 ಬಾರಿ ಮಾತ್ರ ನವೀಕರಿಸುತ್ತಿದ್ದವು. ಆದರೆ ಜನವರಿ 1ರಿಂದ ಈ ನಿಯಮದಲ್ಲಿ ಪರಿಷ್ಕರವಾಗಿದ್ದು ಕ್ರೆಡಿಟ್ ಸ್ಕೋರ್ ವಾರಕ್ಕೊಮ್ಮೆ ಅಪ್ಡೇಟ್ ಆಗಲಿದೆ. ಈ ಹೊಸ ಕ್ರಮದ ಫಲಿತಾಂಶವಾಗಿ ಸಾಲ ಮರುಪಾವತಿ, ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಅಥವಾ ಪಾವತಿಯಲ್ಲಿ ವಿಳಂಬ ಯಾವುದೇ ನಡೆದರೂ ಅದರ ಮಾಹಿತಿ ತಕ್ಷಣವೇ ಕ್ರೆಡಿಟ್ ಬ್ಯೂರೋಗಳಾದ ಸಿಬಿಲ್ ಸೇರಿದಂತೆ ಸಂಬಂಧಿತ ಸಂಸ್ಥೆಗಳಲ್ಲಿ ದಾಖಲಾಗುತ್ತದೆ. ಇದರಿಂದ ಗ್ರಾಹಕರ ಹಣಕಾಸು ಶಿಸ್ತು ಸ್ಪಷ್ಟವಾಗಿ ಪ್ರತಿಬಿಂಬಿಸುವುದರ ಜೊತೆಗೆ ಕ್ರೆಡಿಟ್ ಸ್ಕೋರ್ ಹೆಚ್ಚಿಸುವ ಅಥವಾ ಕುಗ್ಗಿಸುವ ಪ್ರಕ್ರಿಯೆ ವೇಗಗೊಳ್ಳಲಿದೆ. ನಂಬರ್ 2, 8ನೇ ವೇತನ ಆಯೋಗ. ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಇದು ಸಿಹಿ ಸುದ್ದಿ. ಕೇಂದ್ರ ಸರ್ಕಾರ 7ನೇ ವೇತನ ಆಯೋಗದ ಅವಧಿಯು ಡಿಸೆಂಬರ್ 31ರಂದು ನಿರ್ವಹಣೆಯಲ್ಲಿಂದ ಮುಕ್ತಾಯವಾಗುತ್ತದೆ. ಜನವರಿ 1ರಿಂದ 8ನೇ ವೇತನ ಆಯೋಗ ಜಾರಿಗೆ ಬರುವ ನಿರೀಕ್ಷೆ ಇದೆ. ಹೊಸ ವೇತನ ಆಯೋಗದ ಅನ್ವಯ ಕೇಂದ್ರ ಸರ್ಕಾರಿ ನೌಕರರ ಮೂಲ ವೇತನ ಹಾಗೂ ತುಟ್ಟಿ ಭತ್ಯೆಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಮಾಡಬೇಕಾಗಿರುವ ಸೂಚನೆಗಳಿವೆ. ಇದು ಲಕ್ಷಾಂತರ ಸರ್ಕಾರಿ ನೌಕರರ ಸಂಬಳದಲ್ಲಿ ಉದ್ದರಣೆಯ ಬದಲಾವಣೆಗಳನ್ನು ತಂದೊಯ್ಯಲಿದೆ. ನಂಬರ್ 3, ಪ್ಯಾನ್ ಆಧಾರ್ ಲಿಂಕಿಂಗ್ ಕಡ್ಡಾಯ. ಹೌದು, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಮಾಡಲು ನೀಡಲಾದ ಗಡುವು ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಜನವರಿ 1ರಿಂದ ಈ ಲಿಂಕ್ ಮಾಡದಿರುವ ಅಭ್ಯರ್ಥಿಗಳ ಬ್ಯಾಂಕಿಂಗ್ ಸೇವೆಗಳ ಮೇಲೆ ಪರಿಣಾಮ ಬೀರಬಹುದು. ಸರ್ಕಾರದ ಸೂಚನೆಯಂತೆ ಪ್ಯಾನ್ ಮತ್ತು ಆಧಾರ್ ಲಿಂಕಿಂಗ್ ಕಡ್ಡಾಯವಾಗಿದೆ ಮತ್ತು ಅವು ಲಿಂಕ್ ಆಗದಿದ್ರೆ ಬ್ಯಾಂಕ್ ಖಾತೆ ಸಂಪರ್ಕಿತ ಸೇವೆಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಸಾಲ, ಠೇವಣಿ ವಸೂಲಿ ಹಾಗೂ ಇತರ ಬ್ಯಾಂಕಿಂಗ್ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗಬಹುದು. ಜೊತೆಗೆ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಪ್ರಕ್ರಿಯೆಯಲ್ಲೂ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದ್ದೇ ಇದೆ. ನಂಬರ್ 4, ಇಂಧನ ಬೆಲೆಗಳ ಪರಿಷ್ಕರಣೆ. ಹೌದು, ಪ್ರತಿ ತಿಂಗಳಂತೆ ಈ ಬಾರಿ ಕೂಡ ಜನವರಿ 1ರಂದು ಅಡಿಗೆ ಅನಿಲ ಸಿಲಿಂಡರ್, ವಾಣಿಜ್ಯ LPG ಹಾಗೂ ವಿಮಾನ ಇಂಧನ ಅಂದ್ರೆ ATF ಬೆಲೆಗಳನ್ನ ಪರಿಷ್ಕರಿಸಲಾಗುತ್ತದೆ. ಜಾಗತಿಕ ಮಾರುಕಟ್ಟೆಯ ಏರಿಳಿತ ಮತ್ತು ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ದರದ ಬದಲಾವಣೆಗಳನ್ನು ಮನನ ಮಾಡಿಕೊಂಡು ಹೊಸ ದರಗಳನ್ನು ಪ್ರಕಟಿಸಲಾಗುತ್ತದೆ.
ಮಾಡಲಾಗುವುದು. ಹೊಸ ದರಗಳು ಜಾರಿಗೆ ಬಂದ ನಂತರ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆ ಕಂಡುಬರುವ ಸಾಧ್ಯತೆ ಇರುವುದರಿಂದ ಅಡುಗೆ ಮನೆಯ ಬಜೆಟ್ ಮೇಲೂ ನೇರ ಪರಿಣಾಮ ಬೀರುವುದರ ಬಗ್ಗೆ ಮನೆ ಮಂದಿ ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಅಲ್ಲದೆ ವಿಮಾನ ಇಂಧನ ದರ ಹೆಚ್ಚಾದರೆ ವಿಮಾನ ಪ್ರಯಾಣದ ಟಿಕೆಟ್ ದರಗಳ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇದೆ. ನಂಬರ್ 5, ರೈತರಿಗೆ ಫಾರ್ಮರ್ ಐಡಿ ಕಡ್ಡಾಯ. ಹೌದು, ಸರ್ಕಾರದ ಪ್ರಮುಖ ಯೋಜನೆಯಾದ ಪಿಎಂ ಕಿಸಾನ್ ಯೋಜನೆಯಲ್ಲಿದೆ ಮಹತ್ವದ ಬದಲಾವಣೆ. ಕೆಲವು ರಾಜ್ಯಗಳಲ್ಲಿ ಉತ್ತರ ಪ್ರದೇಶದಂತಹ ಫಾರ್ಮರ್ ಐಡಿ ಕಡ್ಡಾಯವಾಗಿ ಅನುಸರಿಸಲಾಗುತ್ತಿದೆ. ಜನವರಿ 1ರಿಂದ ಈ ಐಡಿ ಇಲ್ಲದೆ ಇರುವ ರೈತರ ಖಾತೆಗೆ ಕಂತಿನ ಹಣ ಜಮೆಯಾಗುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್ಕಾರದ ಹೊಸ ನಿರ್ಧಾರದ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ ಸಹಾಯಧನ ಪಡೆಯಲು ರೈತರು ತಮ್ಮ ಖಾತೆಯನ್ನು ಫಾರ್ಮರ್ ಐಡಿ ಜೊತೆ ಲಿಂಕ್ ಮಾಡಿಸಿಕೊಂಡಿರಬೇಕು. ಫಾರ್ಮರ್ ಐಡಿ ಇಲ್ಲದಿದ್ದರೆ ಸಹಾಯಧನ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗದೆ ಬ್ಲಾಕ್ ಆಗುವ ಸಾಧ್ಯತೆ ಇದೆ. ನಂಬರ್ 6, ಸಾಮಾಜಿಕ ಜಾಲತಾಣಗಳಲ್ಲಿ ವಯಸ್ಸಿನ ಮಿತಿ. ಮಕ್ಕಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಕಲ್ಪಿಸಿಕೊಂಡಿರುವ ಕೇಂದ್ರ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ಹೊಸ ನಿಯಮಗಳನ್ನು ಪರಿಚಯಿಸಲು ಮುಂದಾಗಿದೆ. ಪ್ರಸ್ತಾವಿತ ನಿಯಮಗಳ ಪ್ರಕಾರ 16 ವರ್ಷದೊಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸುವುದಕ್ಕೆ ಪೋಷಕರ ಅನುಮತಿ ಮತ್ತು ವಯಸ್ಸಿನ ದೃಢೀಕರಣ ಕಡ್ಡಾಯವಾಗುವ ಸಾಧ್ಯತೆ ಇದೆ. ಸರ್ಕಾರದ ಉದ್ದೇಶ ಸಾಮಾಜಿಕ ಜಾಲತಾಣಗಳಲ್ಲಿ ಅನಗತ್ಯ, ಅಶ್ಲೀಲ, ಹಿಂಸಾತ್ಮಕ ಹಾಗೂ ಮಕ್ಕಳಿಗೆ ಹಾನಿಕರವಾಗುವ ವಿಷಯಗಳನ್ನು ಕಡಿಮೆ ಮಾಡುವುದರತ್ತಿದೆ. ಹೊಸ ಮಾರ್ಗಸೂಚಿಯಡಿ ಬಳಕೆದಾರರು ತಮ್ಮ ವಯಸ್ಸನ್ನು ಸಾಬೀತುಪಡಿಸಬೇಕಾಗುತ್ತದೆ ಮತ್ತು 16 ವರ್ಷದ ಕನಿಷ್ಠ ವಯಸ್ಸಿನ ನಿಯಮ ಪಾಲನೆಗಾಗಿ ಪೋಷಕರ ಅನುಮತಿ ಪಡೆಯಬೇಕಾಗುತ್ತದೆ. ನಂಬರ್ 7, ಮೆಸೇಜಿಂಗ್ ಆಪ್ಗಳ ಮೇಲೆ ನಿಯಂತ್ರಣ. ವಾಟ್ಸ್ಆಪ್, ಟೆಲಿಗ್ರಾಮ್, ಸಿಗ್ನಲ್ ಮುಂತಾದ ಜನಪ್ರಿಯ ಮೆಸೇಜಿಂಗ್ ಆಪ್ಗಳಲ್ಲಿ ವಂಚನೆ ಮತ್ತು ಸೈಬರ್ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿಯಂತ್ರಣಗಳನ್ನು ಜಾರಿಗೆ ತರಲು ಸಿದ್ಧತೆ ನಡೆಸುತ್ತಿದೆ. ಹೊಸ ನಿಯಮಗಳ ಪ್ರಕಾರ ಸಿಮ್ ಬೈಂಡಿಂಗ್ ಕಡ್ಡಾಯವಾಗಬಹುದು. ಅಂದ್ರೆ ನೀವು ಬಳಸುತ್ತಿರುವ ಮೊಬೈಲ್ ಫೋನ್ ನಲ್ಲಿ ನೋಂದಾಯಿತ ಸಿಮ್ ಕಾರ್ಡ್ ಇದ್ದಾಗ ಮಾತ್ರ ಅಂತಹ ಆಪ್ಗಳನ್ನು ಬಳಸಲು ಅವಕಾಶ ಇರಲಿದೆ. ಬೇರೆ ಸಾಧನದಲ್ಲಿ ಅದೇ ಆಪ್ ಬಳಸುವ ಪ್ರಯತ್ನ ಮಾಡಿದ್ರೆ ಆಕ್ಸೆಸ್ ನಿರ್ಬಂಧಿಸುವ ಸಾಧ್ಯತೆ ಇದೆ. ತದನಂತರ ವೆಬ್ ಆವೃತ್ತಿಗಳಲ್ಲೂ ಬದಲಾವಣೆ ತರಲಾಗುತ್ತದೆ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮೂಲಕ ಬಳಸುವಾಗ ಪ್ರತಿ 6 ಗಂಟೆಗೊಮ್ಮೆ ಸ್ವಯಂ ಲಾಗೌಟ್ ಆಗುವ ವ್ಯವಸ್ಥೆ ಅನ್ವಯಿಸುವ ನಿರೀಕ್ಷೆ ಇದೆ. ನಂಬರ್ 8, ಆದಾಯ ತೆರಿಗೆ ಫಾರ್ಮ್ಗಳಲ್ಲಿ ಬದಲಾವಣೆ. ಹೌದು, ಹೊಸ ವರ್ಷದಿಂದ ಆದಾಯ ತೆರಿಗೆ ಸಲ್ಲಿಕೆಯ ಪ್ರಕ್ರಿಯೆ ಮತ್ತಷ್ಟು ಪಾರದರ್ಶಕವಾಗಲಿದೆ. ಹೊಸ ಫಾರ್ಮ್ಗಳಲ್ಲಿ ನಿಮ್ಮ ಬ್ಯಾಂಕ್ ವಹಿವಾಟುಗಳು ಮತ್ತು ದೊಡ್ಡ ಮೊತ್ತದ ಖರ್ಚುಗಳ ವಿವರಗಳು ಮೊದಲೇ ನಮೂದಾಗಿರುವ ಸಾಧ್ಯತೆ ಇದ್ದು ತೆರಿಗೆದಾರರಿಗೆ ತಪ್ಪು ಮಾಡಲು ಅವಕಾಶವಿರುವುದಿಲ್ಲ. ಮಾಲಿನ್ಯ ನಿಯಂತ್ರಣ, ವಾಹನ ನಿಯಮ, ದೆಹಲಿ ಮತ್ತು ಎನ್ಸಿಆರ್ನಂತಹ ಪ್ರದೇಶಗಳಲ್ಲಿ ಹಳೆಯ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಮೇಲೆ ಹೆಚ್ಚಿನ ನಿರ್ಬಂಧಗಳು ಜಾರಿಗೆ ಬರಲಿವೆ. ವಾಣಿಜ್ಯ ವಾಹನಗಳ ಸಂಚಾರಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲು ಸರ್ಕಾರ ಸಜ್ಜಾಗಿದೆ. ನಂಬರ್ 9, ಮಾಲಿನ್ಯ ನಿಯಂತ್ರಣ, ವಾಹನ ನಿಯಮ. ಹೌದು, ಮಾಲಿನ್ಯ ನಿಯಂತ್ರಣ ಉದ್ದೇಶದಿಂದ ದೆಹಲಿ ಹಾಗೂ ರಾಷ್ಟ್ರೀಯ ರಾಜಧಾನಿ ಪ್ರದೇಶಗಳಲ್ಲಿ ಹಳೆಯ ಪೆಟ್ರೋಲ್ ಮತ್ತು ಡೀಸೆಲ್ ಚಾಲಿತ ವಾಹನಗಳ ಮೇಲೆ ಕಠಿಣ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಇದರಿಂದ ಪರಿಸರ ಕಾಳಜಿಯನ್ನು ಹೆಚ್ಚಿಸುವ ಹಾದಿಯಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದ್ದು ವಾಣಿಜ್ಯ ವಾಹನಗಳ ಸಂಚಾರಕ್ಕಾಗಿ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲು ಕೂಡ ಸಜ್ಜಾಗಿದೆ. ಈ ಮಾರ್ಗಸೂಚಿಗಳು ಸಾರ್ವಜನಿಕ ವಾಹನಗಳ ರೀತಿ, ಸಮಯ ಮತ್ತು ಮಾರ್ಗಗಳನ್ನು ನಿಯಂತ್ರಿಸುವ ಮೂಲಕ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವ ಗುರಿಯನ್ನ ಹೊಂದಿವೆ. ಸರ್ಕಾರದ ಹೇಳಿಕೆಯಲ್ಲಿ ಹಳೆಯ ವಾಹನಗಳ ನಿರ್ಬಂಧದಿಂದ ದೆಹಲಿ ಎನ್ಸಿಆರ್ನಲ್ಲಿ ವಾಯು ಮಾಲಿನ್ಯ ಮಟ್ಟವನ್ನು ನಿರೀಕ್ಷಿತ ಮಟ್ಟಕ್ಕೆ ತರುವಲ್ಲಿ ಸಹಾಯವಾಗಲಿದೆ. ದೇಶದ ಸರಕು ಮತ್ತು ಸೇವೆಗಳ ರಫ್ತು 2025-26 ಸಾಲಿನಲ್ಲಿ 3% ವೃದ್ಧಿಸಿ $850 ಶತಕೋಟಿ ತಲುಪುವ ಸಾಧ್ಯತೆ ಇದೆ ಎಂದು ಗ್ಲೋಬಲ್ ಟ್ರೇಡ್ ಅಂಡ್ ರಿಸರ್ಚ್ ಇನಿಷಿಯೇಟಿವ್ ಸಂಸ್ಥೆ ಗುರುವಾರ ತಿಳಿಸಿದೆ. 2024-25 ಸಾಲಿನಲ್ಲಿ ಒಟ್ಟಾರೆ ರಫ್ತು $825 ಶತಕೋಟಿ ತಲುಪಿತ್ತು. ಇದರಲ್ಲಿ ಸರಕು ರಫ್ತು $438 ಶತಕೋಟಿ ಮತ್ತು ಸೇವಾ ರಫ್ತು $387 ಶತಕೋಟಿ ಆಗಿತ್ತು. 2026ರಲ್ಲಿ ದೇಶದ ರಫ್ತು ವಲಯವು ಕಳೆದ ಹಲವು ವರ್ಷಗಳಲ್ಲಿ ಕಾಣದಷ್ಟು ಕಠಿಣವಾದ ಜಾಗತಿಕ ವ್ಯಾಪಾರ ಪರಿಸರವನ್ನು ಎದುರಿಸಲಿದೆ ಎಂದು ತಿಳಿಸಿದೆ. ಕೆಮೆಲಿಯಾ ಸಿನೆನ್ಸಿಸ್ ಎಂಬ ಸಸ್ಯದಿಂದ ಪಡೆಯದ ಮೂಲಿಕೆಗಳ ಮಿಶ್ರಣ ಮತ್ತು ಸಸ್ಯದ ಆಧಾರಿತ
ಉತ್ಪನ್ನಗಳಿಗೆ ಚಹಾ ಎಂಬ ಪದವನ್ನು ಬಳಸದಂತೆ ಆಹಾರ ಉದ್ಯಮಗಳಿಗೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಠಿಣ ಎಚ್ಚರಿಕೆ ನೀಡಿದೆ. ಇದನ್ನು ಕಾನೂನು ಬಾಹಿರ ಮತ್ತು ದಾರಿ ತಪ್ಪಿಸುವ ಪದ್ಧತಿ ಎಂದು ಪ್ರಾಧಿಕಾರ ಕರೆದಿದೆ. ಡಿಸೆಂಬರ್ 24ರಂದು ಹೊರಡಿಸಲಾದ ಈ ನಿರ್ದೇಶನವು ರೋಯಿಪೋಸ್ ಚಹಾ, ಹರ್ಬಲ್ ಚಹಾ ಮತ್ತು ಹೂವಿನ ಚಹಾದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವ ಸಂಸ್ಥೆಗಳ ವಿರುದ್ಧ ಬಂದಿದೆ. ನಿಯಮಗಳ ಪ್ರಕಾರ ಪಾನೀಯವು ಕೆಮೆಲಿಯಾ ಸಿನೆನ್ಸಿಸ್ ಸಸ್ಯದಿಂದ ಬಂದಿದ್ದರೆ ಮಾತ್ರ ಅದನ್ನು ಚಹಾ ಎಂದು ಲೇಬಲ್ ಮಾಡಬಹುದು ಎಂದು FSSAI ತಿಳಿಸಿದೆ. ಭಾರತದ ಒಟ್ಟಾರೆ ಉದ್ಯೋಗಿಗಳಲ್ಲಿ ವೈಟ್ ಕಾಲರ್ ಉದ್ಯೋಗಿಗಳ ಪ್ರಮಾಣ ಕಡಿಮೆ ಇರುವುದು ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಆಧಾರಿತ ಉದ್ಯೋಗಗಳು ಹೆಚ್ಚಿರುವುದು ಇದಕ್ಕೆ ಕಾರಣವಾಗಿದೆ. AI ಪ್ರಕ್ರಿಯೆಗಳನ್ನು ರೂಪಿಸಿ ಜಾರಿಗೊಳಿಸಲು ಹೆಚ್ಚಿನ ಸಂಖ್ಯೆಯ ತರಬೇತಿ ಪಡೆದ ವೃತ್ತಿಪರರ ಅಗತ್ಯವಿದ್ದು ಅಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. AI ತಪ್ಪು ಮಾಹಿತಿ ನೀಡುವ ಸಾಧ್ಯತೆ ಇರುವುದರಿಂದ ಅದನ್ನು ಮೇಲ್ವಿಚಾರಣೆ ಮಾಡಲು ಮಾನವರ ಅಗತ್ಯ ದೀರ್ಘಕಾಲದವರೆಗೆ ಇರುತ್ತದೆ. ದೇಶದ ಪೆಟ್ರೋಲ್ ಬಂಕ್ಗಳ ಜಾಲ 1 ಲಕ್ಷದ ಗಡಿಯನ್ನು ದಾಟಿದೆ. ಪ್ರಸ್ತುತ ಭಾರತವು ಅಮೆರಿಕ ಮತ್ತು ಚೀನಾದ ನಂತರ ವಿಶ್ವದ 3ನೇ ಅತಿದೊಡ್ಡ ಪೆಟ್ರೋಲ್ ಬಂಕ್ಗಳ ಜಾಲವನ್ನು ಹೊಂದಿರುವ ದೇಶವಾಗಿದೆ. 2025ರ ನವೆಂಬರ್ ಅಂತ್ಯದ ವೇಳೆಗೆ ದೇಶದಲ್ಲಿ ಒಟ್ಟು 1,266 ಪೆಟ್ರೋಲ್ ಬಂಕ್ಗಳಿದ್ದವು. ಇವುಗಳಲ್ಲಿ 90%ಕ್ಕೂ ಹೆಚ್ಚು ಮಳಿಗೆಗಳು ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂನಂತಹ ಸರ್ಕಾರಿ ಸಂಸ್ಥೆಗಳಿಗೆ ಸೇರಿವೆ. ಜನವರಿ 1ರಿಂದ ಬರುವಂತಹ ಈ ಬದಲಾವಣೆಗಳು ಕೇವಲ ಕಾಗದಗಳಲ್ಲ, ಜನರ ಜೀವನಕ್ಕೂ ನೇರ ಬದಲಾವಣೆ. ಹಣ, ಉದ್ಯೋಗ, ರೈತ, ಮನೆ, ಪ್ರತಿಯೊಬ್ಬರ ಭವಿಷ್ಯಕ್ಕೆ ಇದು ಹೊಸ ಅಧ್ಯಾಯ. ನೀವು ನಿಯಮಗಳನ್ನ ಅರ್ಥ ಮಾಡಿಕೊಂಡ್ರೆ ಲಾಭ, ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಷ್ಟ. ಹೀಗಾಗಿ ಪ್ರತಿಯೊಬ್ಬರು ಜಾಗೃತರಾಗಬೇಕು. ಪ್ಯಾನ್, ಆಧಾರ್ ಲಿಂಕ್ ಮಾಡದಿದ್ರೂ ಕೂಡ ಸಮಸ್ಯೆ, ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ತಪ್ಪಾದ್ರೂ ಕೂಡ ಸಾಲಕ್ಕೆ ತಡೆ. ಸೋಷಿಯಲ್ ಮೀಡಿಯಾ ಬಳಕೆ ಕೂಡ ಹೊಸ ನಿಯಂತ್ರಣ, ಹೊಸ ವರ್ಷ, ಹೊಸ ಅವಕಾಶ. ಆದ್ರೆ ಜವಾಬ್ದಾರಿ ದೊಡ್ಡದು. ಈ ಬದಲಾವಣೆಗಳು ಸಾಮಾನ್ಯ ಜನರ ಹಿತಕ್ಕಾಗಿನ ಅಥವಾ ಜನರ ಮೇಲಿನ ನಿಯಂತ್ರಣ ಹೆಚ್ಚಿಸೋ ಹೊಸ ಯತ್ನವ? ಈ ಪ್ರಶ್ನೆಗಳಿಗೆ ಉತ್ತರ ಸಮಯ ಕೊಡಬೇಕಿದೆ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ, ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ, ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.